ಸ್ನೇಹಿತರೆ, ನನಗೆ ಒಂದೊಂದು ಸರ್ತಿ ಅನುಮಾನ ಬರುತ್ತೆ, ನಮ್ಮ ಭಾರತ ದೇಶದಲ್ಲಿ ಮಿಕ್ಸ್ಡ್ ಎಕಾನಮಿಯನ್ನು ಫಾಲೋ ಮಾಡ್ತಾ ಇದ್ದಾರಾ ಅಥವಾ ಕ್ಯಾಪಿಟಲಿಸ್ಟಿಕ್ ಎಕಾನಮಿಯನ್ನು ಫಾಲೋ ಮಾಡ್ತಾ ಇದ್ದಾರಾ ಅಂತ. ಯಾಕಂತಂದರೆ ಕ್ಯಾಪಿಟಲಿಸ್ಟಿಕ್ ಎಕಾನಮಿಯನ್ನು ಫಾಲೋ ಮಾಡುವಂಥ ದೇಶಗಳಲ್ಲಿ ಏನಾಗುತ್ತಪ್ಪ ಅಂತಂದರೆ, ಉದಾಹರಣೆಗೆ ಅಮೆರಿಕಾ ಅಂತ ದೇಶದಲ್ಲಿ ಇವತ್ತು ಕ್ಯಾಪಿಟಲಿಸ್ಟಿಕ್ ಎಕಾನಮಿಯನ್ನೇ ಫಾಲೋ ಮಾಡ್ತಾ ಇರೋದು. ಆ ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಇರ್ತಕ್ಕಂಥ ದೇಶದಲ್ಲಿ ಏನಾಗುತ್ತೆ, ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು, ಯಾವುದೇ ಸರ್ವಿಸ್ ಆಗಿರ್ಬೋದು, ಅದರ ರೇಟ್, ಅದರ ಪ್ರೈಸನ್ನು ಅಲ್ಲಿನ ಡಿಮ್ಯಾಂಡ್ ಮತ್ತು ಸಪ್ಲೈನ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ. ಯಾವುದೋ ವ್ಯಕ್ತಿನೋ, ಯಾವುದೋ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿನೋ ಅಥವಾ ಅಲ್ಲಿನ ಸರ್ಕಾರನೋ ಅದನ್ನು ನಿರ್ಧಾರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಲ್ಲಿ ಎಲ್ಲವೂ ಕೂಡ ಖಾಸಗೀಕರಣ, ಎಲ್ಲವೂ ಕೂಡ ಪ್ರೈವೇಟ್ ಸೆಕ್ಟರ್ನ ಕಂಟ್ರೋಲಲ್ಲಿ ಇರುತ್ತೆ. ಯಾವ ಕ್ಷೇತ್ರದಲ್ಲೂ ಕೂಡ ಸರ್ಕಾರದವರು ಇಂಟರ್ಫಿಯರ್ ಆಗೋದೇ ಇಲ್ಲ. ಸೊ ಹಾಗಾಗಿ ಅಲ್ಲಿ ದುಡ್ಡಿದ್ದವನೇ ರಾಜ. ನೀನು ದುಡ್ಡು ಬೇಕಾ, ನೀನು ದುಡಿಬೇಕು, ನೀನು ಬದುಕಬೇಕಂದ್ರೆ ನೀನು ದುಡಿಬೇಕಷ್ಟೇ. ನಿನ್ನ ಹತ್ರ ದುಡ್ಡಿಲ್ವಾ, ನಿನ್ನ ಕರ್ಮ ಅಷ್ಟೇ. ಕಂಪ್ಲೀಟ್ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅದು. ಆದರೆ ಅದೇ ನೀವು ಇಂಡಿಯಾಗೆ ಬಂದಾಗ ಭಾರತ ದೇಶದಲ್ಲಿ ಮಿಕ್ಸ್ಡ್ ಎಕಾನಮಿಯನ್ನು ಫಾಲೋ ಮಾಡ್ತಾ ಇರೋದು. ಮಿಕ್ಸ್ಡ್ ಎಕಾನಮಿ ಅಂತ ಬಂದಾಗ ಇಲ್ಲಿ ಕ್ಯಾಪಿಟಲಿಸ್ಟಿಕ್ ಎಕಾನಮಿನೂ ಇರುತ್ತೆ, ಸೈಮಲ್ಟೇನಿಯಸ್ ಆಗಿ ಸೋಷಿಯಲಿಸ್ಟಿಕ್ ಎಕಾನಮಿ ಕೂಡ ಇರುತ್ತೆ. ಇದರ ಉದ್ದೇಶ ಇಷ್ಟೇ, ಅಂದರೆ ಕೆಲವೊಂದು ಬೇಸಿಕ್ ನೀಡ್ಸ್ ಅಂತ ಇರುತ್ತೆ. ಅಂದರೆ ಉಡೋದಕ್ಕೆ ಬಟ್ಟೆ, ಇರೋದಕ್ಕೆ ಜಾಗ, ಮತ್ತು ಉಳ್ಕೊಳ್ಳೋದಕ್ಕೆ ಜಾಗ, ಮತ್ತು ತಿನ್ನೋದಕ್ಕೆ ಊಟ, ಇವೆಲ್ಲ ಬೇಸಿಕ್ ನೀಡ್ಸು. ಇದು ಎಲ್ರಿಗೂ ಕೂಡ ಹೋಗಿ ಸೇರಬೇಕು. ಅಂದರೆ ದುಡ್ಡಿರೋನು ಹೋಗಿ ಯಾವುದೋ ಒಂದು ಶಾಪಿಂಗ್ ಮಾಲಲ್ಲೋ ಅಥವಾ ಇನ್ನೆಲ್ಲೋ ರೇಷನ್ ಅಂಗಡಿಲಿ ಹೋಗಿ ಅವನು ಗ್ರಾಸರಿ ಶಾಪ್ಗೆ ಹೋಗಿ ಅವನು ಅಕ್ಕಿಯನ್ನು ತೊಗೊಂಡ್ರೆ, ದುಡ್ಡು ಇಲ್ಲದೆ ಇರೋನು, ಅಂದರೆ ತುಂಬ ಬಿಲೋ ಪಾವರ್ಟಿ ಲೈನಲ್ಲಿ ಇರ್ತಾರೆ, ಅಂದರೆ ಅವ್ರಿಗೆ ಒಂದೊತ್ತು ಊಟಕ್ಕೂ ಕೂಡ ಕಷ್ಟ ಇರುತ್ತಲ್ವಾ, ಅಂಥವ್ರನ್ನ ಸರ್ಕಾರದ ಕಡೆಯಿಂದ ಅವ್ರಿಗೆ ಸೌಲಭ್ಯಗಳು ಸಿಗುತ್ತೆ. ಯಾವ ರೀತಿ ಸಿಗುತ್ತೆ, ಸರ್ಕಾರದವರು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾರೆ ಅಲ್ವಾ. ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ತೆರಿಗೆನೇ ಸರ್ಕಾರದವ್ರಿಗೆ. ಟ್ಯಾಕ್ಸ್ ಅನ್ನೋದು ಪ್ರೈಮರಿ ಸೋರ್ಸ್ ಆಫ್ ರೆವೆನ್ಯೂ ಅಂತಾರೆ. ಸೊ ಆ ಟ್ಯಾಕ್ಸ್ ಮೂಲಕ ನಾನಾ ರೀತಿಯಾದಂಥ ಎಕ್ಸ್ಪೆಂಡಿಚರ್ನ ಮಾಡ್ತಾರೆ, ಅದರಲ್ಲಿ ಇದು ಕೂಡ ಒಂದು. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅಂದರೆ ಸರ್ಕಾರದವರು ಇಲ್ಲಿ ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು, ಅದನ್ನು ಅಂದರೆ ಅದಕ್ಕೆ ಸಿಚುವೇಶನ್ಗೆ ತಕ್ಕಂತೆ ಅದರಲ್ಲಿ ಯಾವುದೇ ರೀತಿಯಾದಂಥ ರೂಲ್ಸನ್ನು ಅವರು ಹಾಕ್ಬೋದು, ರೂಲ್ಸನ್ನು ಇಂಪೋಸ್ ಮಾಡ್ಬೋದು, ಅಧಿಕಾರ ಇದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಅಂದರೆ ಇದನ್ನು ಕ್ಲಿಯರಾಗಿ ನಿಮಗೆ ಅಂದರೆ ಸ್ವಲ್ಪ ಒಂದು ನಿಮಗೆ ಅರ್ಥ ಆಗೋ ಥರ ಒಂದು ರೀಸೆಂಟಾಗಿ ಬಂದಂಥ ಒಂದು ಎಕ್ಸಾಂಪಲನ್ನೇ ಕೊಡಬೇಕು ಅಂತಲೇ ನಾನು ಇದು ಹೇಳ್ತಾ ಇರೋದು. ಬೇರೆ ಎಕ್ಸಾಂಪಲ್ ಕೊಟ್ಟರೆ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಈ ಎಕ್ಸಾಂಪಲ್ ಕೊಟ್ಟರೆ ಅದಕ್ಕೆ ಈ ಎಕ್ಸಾಂಪಲ್ ಕೊಡ್ತೀನಿ. ಈಗ ಕಾಂತಾರ ಅಂತ ಒಂದು ಚಿತ್ರ ಬಂದಿದೆ. ಕಾಂತಾರ ಅನ್ನೋ ಚಿತ್ರ ಅತ್ಯದ್ಭುತವಾದಂಥ ಒಂದು ಚಿತ್ರ. ಒಳ್ಳೆ ಉದ್ದೇಶದಿಂದ ಒಂದು ಭೂತಕೋಲ ಸಂಸ್ಕೃತಿಯನ್ನು ಇಡೀ ದೇಶಕ್ಕೆ ತಲುಪಿಸಿದ್ದಾರೆ ನಮ್ಮ ರಿಷಬ್ ಶೆಟ್ಟಿ ಅವರು. ಅತ್ಯದ್ಭುತ. ಆದರೆ ಆ ಚಿತ್ರದ ಪ್ರೈಸನ್ನು ನೀವು ನೋಡಿದ್ರೆ, ಅಂದರೆ ರಿಲೀಸ್ ಆದಾಗಲಿಂದ ಇವತ್ತಿನವರೆಗೂ ಕೂಡ ನೀವು ಬುಕ್ ಮೈ ಶೋ ತೆಗೆದು ನೋಡಿದಾಗ ಅದರ ಪ್ರೈಸ್ ಬಂದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈನ ಆಧಾರದ ಮೇಲೇ ಇದೆ. ಈ ಸಿನಿಮಾ ಮಾತ್ರ ಅಲ್ಲ, ಎಲ್ಲ ಸಿನಿಮಾಗಳು ಕೂಡ ಅದೇ ರೀತಿಯೇ ಇರುತ್ತೆ. ಇವತ್ತು ಅಂದರೆ ಕಾಂತಾರ ಚಿತ್ರ ತುಂಬ ಹೈ ಡಿಮ್ಯಾಂಡ್ ಇರೋ ಕಾರಣದಿಂದ ಮಿನಿಮಮ್ ನೀವು ಅದನ್ನು ಅಂದರೆ ನಾರ್ಮಲ್ PVR ಐನಾಕ್ಸ್ನಲ್ಲಿ ನೀವು ನಾರ್ಮಲ್ ಕ್ಲಾಸಲ್ಲಿ ನೋಡಬೇಕು ಅಂತಂದರೆ ಮಿನಿಮಮೇ 250-300 ಇದೆ. ಆದರೆ ಇದು ಬಂದು ನೀವು ಪಕ್ಕದ ರಾಜ್ಯ ತಮಿಳುನಾಡಿನಲ್ಲಿ ನೀವು ನೋಡಿದಾಗ ಅಲ್ಲಿ 202 ಅಷ್ಟೇ, ಮ್ಯಾಕ್ಸಿಮಮ್ 202 ಪಾಯಿಂಟ್ ಏನೋ ಬರುತ್ತೆ ಅಷ್ಟೇ. 202 ಮ್ಯಾಕ್ಸಿಮಮ್, ಮಿನಿಮಮ್ ಬಂದು 59 ಏನೋ ಇದೆ. ಇದು ಯಾಕೆ ಅಂತ ಕೇಳಿದಾಗ, ತಮಿಳುನಾಡಿನಲ್ಲಿ ಇವತ್ತಿಗೂ ಕೂಡ ಅಂದರೆ ಅಲ್ಲಿ ಕಂಪೇರ್ ಟು ಅದರ್ ಸ್ಟೇಟ್ಸ್ ಅಲ್ಲಿ ಮಿಕ್ಸ್ಡ್ ಎಕಾನಮಿಯನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ, ನನ್ನ ಅಭಿಪ್ರಾಯ ಇದು. ಯಾಕಂದರೆ ಈ ಸಿನಿಮಾ ಅನ್ನೋದು ಎಲ್ರಿಗೂ ಕೂಡ ಸೇರಬೇಕು. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಕಲೆ ಅನ್ನೋದು ಎಲ್ರಿಗೂ ಕೂಡ ಕಲೆಯನ್ನು ನೋಡೋದಕ್ಕೆ, ಆ ಕಲೆಯನ್ನು ಅನುಭವಿಸೋದಕ್ಕೆ ಎಲ್ರಿಗೂ ಕೂಡ ಆಸೆ ಇರುತ್ತೆ ಅಲ್ವಾ. ಅದರಲ್ಲೂ ಸಿನಿಮಾ ಅಂತ ಬಂದಾಗ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕನಿಂದ ಹಿಡಿದು ಓದಿರೋರು, ತುಂಬ ಹೈ ಇಂಟೆಲಿಜೆಂಟ್, ತುಂಬ ಓದಿರೋರು ಎಲ್ರಿಗೂ ಕೂಡ ಎಲ್ಲರ ಮನಸ್ಸನ್ನು ಆಕರ್ಷಣೆ ಮಾಡುವಂಥ ಒಂದು ಕ್ಷೇತ್ರ ಸಿನಿಮಾ ಕ್ಷೇತ್ರ ಅಲ್ವಾ. ಸೊ ಸಿನಿಮಾ ನೋಡೋದಕ್ಕೆ ಎಲ್ರಿಗೂ ಕೂಡ ಆಸೆ ಇರುತ್ತೆ, ಎಲ್ರಿಗೂ ಕೂಡ ಸೇರ್ಬೇಕಲ್ವಾ ಅದು. ಸೊ ಹಾಗಾಗಿ ಅಲ್ಲಿನ ಸರ್ಕಾರದವರು ಇದನ್ನ ಮನಸ್ಸಲ್ಲಿಟ್ಕೊಂಡು ಎಲ್ರಿಗೂ ಕೂಡ ಈ ಒಂದು ವಿಷಯ ಕೂಡ, ಹೇಗೆ ಇವಾಗ ಅಕ್ಕಿಯನ್ನು ಎಕ್ಸಾಂಪಲ್ ಕೊಟ್ಟೆ, ಅದು ಎಲ್ರಿಗೂ ಕೂಡ ಸೇರಬೇಕು, ಬೇಸಿಕ್ ನೀಡ್ ಅದು. ಆದರೆ ಸಿನಿಮಾ ಬೇಸಿಕ್ ನೀಡ ಅಂತ ಕೇಳಿದ್ರೆ ಬೇಸಿಕ್ ನೀಡ್ ಅಲ್ಲ, ಒಪ್ಕೋತೀನಿ. ಆದರೆ ಅಂದರೆ ಈ ಒಂದು ಸಿನಿಮಾ ಅನ್ನೋದು ಎಲ್ರಿಗೂ ಕೂಡ ಆಕರ್ಷಣೆ ಅಲ್ವಾ, ಎಲ್ರಿಗೂ ಕೂಡ ಆಸೆ ಇರುತ್ತಲ್ವಾ ಸಿನಿಮಾ ನೋಡಬೇಕು ಅಂತ. ಸೊ ಸಿನಿಮಾ ನೋಡಬೇಕು ಅಂದಾಗ ಅಫೋರ್ಡೆಬಲ್ ಪ್ರೈಸ್ ಅನ್ನೋದು ಇರಬೇಕಲ್ವಾ. ಅಂದರೆ ದುಡ್ಡಿರೋನು ಮಾತ್ರ, ಅಂದರೆ ಚೆನ್ನಾಗಿ ಒಂದು ಲೆವೆಲಿಗೆ ದುಡ್ಡಿರೋನಿಗೆ ಮಾತ್ರ ಸಿನಿಮಾ ಅಲ್ವಲ್ಲ, ಎಲ್ರಿಗೂ ಕೂಡ ಸಿನಿಮಾ ಅಫೋರ್ಡೆಬಲ್ ಆಗಿ ಇರಬೇಕು ಅಂತ ಅಲ್ಲಿನ ಸರ್ಕಾರದವರು ಈ ರೀತಿ, ಅಂದರೆ ಫಸ್ಟು ಇದಕ್ಕಿಂತ ಕಮ್ಮಿ ಇತ್ತು, ಇದಕ್ಕಿಂತ ಮಿನಿಮಮ್ 10 ರೂಪೀಸ್ಗೆಲ್ಲ ಟಿಕೆಟ್ ಪ್ರೈಸ್ ಇತ್ತು ಮಿನಿಮಮ್. ಮ್ಯಾಕ್ಸಿಮಮ್ ಬಂದು 150-160
ಇಷ್ಟು ಈ ಥರ ಇತ್ತು. ಇವತ್ತಿನ ಇನ್ಫ್ಲೇಷನ್ ರೇಟ್ಗೆ ಮತ್ತು ಒಂದು ಎಕಾನಮಿ ಇವತ್ತಿನ ಸ್ಟೇಟಸ್ ಏನಿದೆ, ಎಕಾನಮಿ ಸ್ಟೇಟಸ್ ಏನಿದೆ ಅದರ ಆಧಾರದ ಮೇಲೆ, ಇನ್ಫ್ಲೇಷನ್ ರೇಟ್ನ ಆಧಾರದ ಮೇಲೆ ಅಲ್ಲಿ ಈ ಒಂದು ಪ್ರೈಸಸನ್ನು ಅವರು ಡಿಕ್ಲೇರ್ ಮಾಡಿ ಈಗ ಕರೆಂಟ್ಲಿ ಬಂದು 59 ಮಿನಿಮಮು, ಮ್ಯಾಕ್ಸಿಮಮ್ ಬಂದು 202. ಇದೇ PVR ಐನಾಕ್ಸ್ನಲ್ಲಿ ನೀವು ತಮಿಳುನಾಡಿಗೆ ಹೋದರೆ, ಇದೇ PVR ಐನಾಕ್ಸ್ನಲ್ಲಿ ನೀವು ಕಾಂತಾರ ಚಿತ್ರವನ್ನು ನೋಡಿದ್ರೆ ಅಲ್ಲಿ ಮ್ಯಾಕ್ಸಿಮಮ್ 202 ಟಿಕೆಟು ಮತ್ತು ಮಿನಿಮಮ್ 59 ರುಪೀಸಲ್ಲಿ ನೀವು ನೋಡ್ಬೋದು. ಆದರೆ ನೀವು ಅದೇ PVR ಐನಾಕ್ಸಲ್ಲಿ ನೀವು ಕಾಂತಾರ ಚಿತ್ರವನ್ನು ಬೆಂಗಳೂರಿನಲ್ಲಿ ನೋಡಬೇಕು ಅಂತಂದರೆ ಮಿನಿಮಮ್ ಬಂದು ನೀವು 250-300 ಕೊಡಬೇಕು. ಅದು ಏನು ವೀಕೆಂಡಲ್ಲೂ ಅಲ್ಲ, ವೀಕ್ ಡೇಸಲ್ಲೂ ಕೂಡ 300-250ನಲ್ಲೇ ಓಡಿಸ್ತಾ ಇದ್ದಾರೆ. ಅಂದರೆ ಇದು ಹೇಗಿದೆಯಪ್ಪ ಅಂತಂದರೆ, ಕಾಂತಾರ ಒಂದು ಅತ್ಯದ್ಭುತವಾದಂಥ ಸಿನಿಮಾ, ಎಲ್ಲರೂ ಕೂಡ ತುಂಬ ಡಿಮ್ಯಾಂಡು, ತುಂಬ ಅಂದರೆ ಒಳ್ಳೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ, ಮತ್ತು ವೀಕ್ ಡೇಸಲ್ಲೂ ಕೂಡ ಜನ ಬರ್ತಾ ಇದ್ದಾರೆ. ಹಾಗಾಗಿ ಯಾಕೆ ಕಮ್ಮಿ ಮಾಡಬೇಕು, ಅಷ್ಟರಲ್ಲೇ 250-300 ಓಡಿಸೋಣ. ಅಂದರೆ ಇದು ಹೇಗಿದೆಯಪ್ಪ ಅಂತಂದರೆ ಇದು ಕಂಪ್ಲೀಟ್ ಕ್ಯಾಪಿಟಲಿಸ್ಟಿಕ್ ಎಕಾನಮಿ. ಇದು ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಅಂದರೆ ಹೀಗೇನೆ, ಡಿಮ್ಯಾಂಡ್ ಜಾಸ್ತಿ ಇದ್ದರೆ ಅಲ್ಲಿ ಪ್ರೈಸ್ ಆಲ್ರೆಡಿ ಇನ್ಕ್ರೀಸ್ ಆಗೋಗುತ್ತೆ. ಸೊ ಇದು ಬಂದು ಇದನ್ನು ನಾನು ಹೇಳಬೇಕು ಅಂದ್ಕೊಂಡೆ. ಸೊ ಇದು ನಡಿಬಾರ್ದು, ಈ ರೀತಿ ಇರಬಾರ್ದು. ಎಲ್ರಿಗೂ ಕೂಡ ಆಸೆ ಇರುತ್ತೆ. ಆದರೆ ಇನ್ನೊಂದು ದುರಂತ ಏನಪ್ಪ ಅಂತಂದರೆ, ಸಿನಿಮಾ ಬಂದು ಇಷ್ಟು ಚೆನ್ನಾಗಿದೆಯಲ್ಲ, ಇದಕ್ಕೆ 200 ಬೇಕಾದರೂ ಕೊಟ್ಟು ನೋಡ್ತೀವಿ ಅಂತ ಜನನೇ ಮಾತಾಡ್ತಾರೆ. ಅದು ಇನ್ನೂ ಒಂದು ದುರಂತ. ಅಂದರೆ ಎಷ್ಟು ಅಂದರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋರು ನೀವು ಏನೇ ಹೇಳಿದ್ರು ಕೂಡ, ಏನೇ ಟಿಕೆಟ್ ರೇಟ್ ಎಷ್ಟೇ ಕೊಟ್ಟರು ಕೂಡ ಅಲ್ಟಿಮೇಟ್ಲಿ ಅದು ಒಂದು ಸಿನಿಮಾ, ಅದು ಕಮರ್ಷಿಯಲ್ ಸಿನಿಮಾ, ಅದು ಒಂದು ಸಿನಿಮಾ, ಅದು ಬಿಸ್ನೆಸ್ ಮೋಟಿವ್ ಅಂತಲೇ ಮಾಡಿರೋವಂಥದ್ದು. ಏನೇ ಅಲ್ಲಿ ಎಮೋಷ್ನಲ್ಸು ಅಂದರೆ ಕಲ್ಚರನ್ನು ತೋರಿಸಿದ್ರು ಕೂಡ ಅಲ್ಟಿಮೇಟ್ಲಿ ಅದು ಸಿನಿಮಾ. ಸೊ ಈ ರೀತಿಯೂ ನಾವು ಯೋಚನೆ ಮಾಡಬೇಕಲ್ವಾ. ಎಮೋಷ್ನಲಿ ನಾವು ಇದನ್ನು ಅಂದರೆ ಎಮೋಷ್ನಲಿ ಫೂಲ್ಸ್ ಅಂತಾರಲ್ಲ, ಎಮೋಷ್ನಲ್ ಫೂಲ್ಸ್ ಆಗಬಾರ್ದು. ಎಲ್ಲವೂ ಕೂಡ ಕೆಲವೊಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮಿಕ್ಸ್ಡ್ ಎಕಾನಮಿ ಅಂತ ಬಂದಾಗ ಕೆಲವೊಂದು ವಿಷಯಗಳಲ್ಲಿ ಗೌರ್ಮೆಂಟು ಇಂಟರ್ಫಿಯರ್ ಆಗಬೇಕು. ಕರ್ನಾಟಕದಲ್ಲೂ ಕೂಡ ರೀಸೆಂಟಾಗಿ ಪ್ರೈಸಸನ್ನು ಮಿನಿಮಮ್ ಇಷ್ಟೇ ಅಂದರೆ ಮ್ಯಾಕ್ಸಿಮಮ್ ಕ್ಯಾಪ್ ಅಂತ ತಂದರು, ಇಷ್ಟೇ ಇರಬೇಕು, 200 ಇರಬೇಕು ಅಂತ ತಂದರು. ಬಟ್ ಅದನ್ನು ಅಂದರೆ ಒಂದು ರೂಲ್ಸನ್ನು ಸರ್ಕಾರದವ್ರು ತಂದರೆ ಅದನ್ನು ಸ್ಟ್ರಾಂಗ್ ಆಗಿ ಅದನ್ನು ಚೇಂಜ್ ಮಾಡದೇ ಇರೋ ರೀತಿ ಒಂದ್ಸತಿ ತಂದಮೇಲೆ ಮುಗೀತು, ಆ ಥರ ಇರಬೇಕು. ಆ ರೀತಿ ಇಲ್ಲವೇ ಇಲ್ಲ. ಒಂದು ರೂಲ್ಸನ್ನು ತಂದರು, ಒಂದು 2-3 ದಿವಸಕ್ಕೇ ಪ್ರೊಡಕ್ಷನ್ ಹೌಸಸ್ ಎಲ್ಲ, ಎಷ್ಟೊಂದು ಪ್ರೊಡಕ್ಷನ್ ಹೌಸಸ್ಸು, ಯಾಕೆ ಈಗ ಕಾಂತಾರ ಚಿತ್ರವನ್ನು ತೆಗೆದಿರುವಂತಹ ಹೊಂಬಾಳೆ ಪ್ರೊಡಕ್ಷನ್ಸ್ ಅವರೇ ಕೇಸ್ ಹಾಕಿದ್ರು. ಈ ರೀತಿ ಇದಕ್ಕೆ ಎಗೇನ್ಸ್ಟ್ ಆಗಿ ಅವ್ರು ಕೇಸ್ ಹಾಕಿದ್ರು. ಯಾಕೆ? ಬಿಕಾಸ್ ಅವ್ರಿಗೆ ಪ್ರಾಫಿಟ್ ಬೇಕು, ಅವ್ರಿಗೆ ಪ್ರಾಫಿಟ್ ಮಾಡಬೇಕು. ಅಂದರೆ ಪ್ರಾಫಿಟ್ ಮಾಡಬೇಕು ನಿಜ, ಆದರೆ 200 ಅಂದರೆ ಮಿನಿಮಮ್ ಮ್ಯಾಕ್ಸಿಮಮ್ ಈ ಒಂದು ಕ್ಯಾಪ್ ಏನಿರುತ್ತೆ 200 ಅಥವಾ 150 ಈ ಥರ ಏನಿರುತ್ತೆ. ಸೊ ಇದರಲ್ಲೇ ಈ ರೇಟಲ್ಲೇ ನೀವು ಪ್ರಾಫಿಟ್ ಮಾಡ್ಬೋದು. ಯಾಕೆಂದರೆ ಜನ ಬರ್ತಾರೆ. ಅಂದರೆ ಏನಂದರೆ ನಿಮ್ಗೆ ಪ್ರಾಫಿಟ್ ಬರೋದು ಸ್ವಲ್ಪ ತಡ ಆಗ್ಬೋದು, ಆದರೆ ಪ್ರಾಫಿಟ್ ಬರುತ್ತೆ. ಆದರೆ ನಿಮಗೇನು ಬೇಗ ಪ್ರಾಫಿಟ್ ಬರಬೇಕು, ಆದಷ್ಟು ಬೇಗ ಪ್ರಾಫಿಟ್ ತೊಗೋಬೇಕು, ಮತ್ತು ಇನ್ನೂ ಜಾಸ್ತಿ ಪ್ರಾಫಿಟ್ ತೊಗೋಬೇಕು ಅಂತ ಇದು ಒಂದು ಗ್ರೀಡಿನೆಸ್ಸು. ಸೊ ಇದು ಇರಬಾರ್ದು. ಇದು ನನ್ನ ಅಭಿಪ್ರಾಯ ಸ್ನೇಹಿತರೆ, ಅಷ್ಟೇ. ಇದೆಲ್ಲವೂ ಕೂಡ ನನ್ನ ಅಭಿಪ್ರಾಯನೇ. ಸೊ ನಿಮ್ಗೇನು ಅನಿಸುತ್ತೆ ಇದನ್ನು? ಅಂದರೆ ಒಂದು ಸಿನಿಮಾ ಅನ್ನೋದು ಎಲ್ಲರೂ ಕೂಡ ನೋಡಬೇಕಲ್ವಾ. ಸೊ ಎಲ್ಲರೂ ಕೂಡ ತಲುಪಬೇಕಲ್ವಾ. ಸೊ ಎಲ್ಲರೂ ಕೂಡ ಅದು ನೋಡಬೇಕು ಅಂತ ಆಸೆ ಇರುತ್ತಲ್ವಾ. ಅಫ್ಕೋರ್ಸ್ ಇವತ್ತು ನಾನು ಅಂದರೆ ಇಲ್ಲದೇ ಇರೋರು ಕೂಡ ಎಷ್ಟೋ ಜನ ಕೆಲವೊಬ್ರು ಇರ್ತಾರೆ. ಅಂದರೆ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದೆ, ಈ ಸಿನಿಮಾ ನೋಡಲೇಬೇಕು, ಸಾಲ ಮಾಡಿದಾದ್ರೂ ಸಿನಿಮಾ ನೋಡ್ತೀನಿ ಅನ್ನೋ ಮೈಂಡ್ಸೆಟ್ ಇರೋರೆಲ್ಲ ಇರ್ತಾರೆ. ಅದೆಲ್ಲ ದುರಂತ. ಸೊ ಹಾಗಾಗಬಾರ್ದು. ನಾವು ಜನರು ಕ್ವೆಶ್ಚನ್ ಮಾಡಬೇಕು, ನಾವು ಜನರು ಇದ್ರ ಬಗ್ಗೆ ಅವೇರ್ನೆಸ್ ಆಗಿ ಇರಬೇಕು ಅನ್ನೋದನ್ನು ತಿಳಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ವಿಷಯವನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡೆ. ಸೊ ಇದು ನನ್ನ ಅಭಿಪ್ರಾಯವಷ್ಟೇ. ಇದ್ರ ಬಗ್ಗೆ ನೀವೇನು ಅಂದರೆ ನಿಮ್ಮ ಅಭಿಪ್ರಾಯ ಏನು, ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ. ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜನ್ನು ಗೇನ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.